ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಈ ದೇಶ ಟ್ರಾವೆಲ್ ಮಾಡೋದಕ್ಕೂ ಸಹಿ, ಕೈ ತುಂಬ ಸ್ಯಾಲರಿ ಗಳಿಸೋದಕ್ಕೂ ಬೆಸ್ಟ್. ಜರ್ಮನಿ ಯುರೋಪಿನ ಅತ್ಯಂತ ಸುಂದರ ದೇಶ. ಇಲ್ಲಿ ನೀವು ವಿಶ್ವದ ಅನೇಕ ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡಬಹುದು. ಅಷ್ಟೇ ಅಲ್ಲ, ಈ ದೇಶವು ನಿಮಗೆ ಟ್ರಾವೆಲ್ ಕೆಲಸ ಮಾಡುವ ಅವಕಾಶವನ್ನು ಸಹ ನೀಡುತ್ತದೆ. ಅಂದರೆ ನೀವು ನಿಮಗಾಗಿ ಕೆಲಸ ಮಾಡಲು ಬಯಸಿದರೆ ಜರ್ಮನಿ ವಿದೇಶಿಯರಿಗೆ ಉತ್ತಮ ಉದ್ಯೋಗಾವಕಾಶಗಳನ್ನು ನೀಡುತ್ತೆ. ನೀವು ವಿದೇಶಕ್ಕೆ ಪ್ರಯಾಣಿಸಲು ಇಷ್ಟಪಡುವವರಾಗಿದ್ದರೆ ಜರ್ಮನಿ ಬೆಸ್ಟ್ ತಾಣ. ಜರ್ಮನಿಯ ಭೇಟಿ ನೀಡಿದರೆ ನೀವು ಸಾಕಷ್ಟು ತಾಣಗಳನ್ನು ಕಣ್ತುಂಬಿಕೊಳ್ಳಬಹುದು. ವಿದೇಶದಲ್ಲಿ ಕೆಲಸ ಹುಡುಕುತ್ತಿದ್ದರೆ ಜರ್ಮನಿ ನಿಮಗೆ ಕೆಲಸ ಮಾಡಲು ಉತ್ತಮ ಅವಕಾಶವನ್ನು ನೀಡುತ್ತೆ. ವಿಶೇಷವಾಗಿ ನೀವು ವಿಜ್ಞಾನ, ತಂತ್ರಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರೆ ಜರ್ಮನಿಯಲ್ಲಿ ನಿಮಗೆ ಸುವರ್ಣಾವಕಾಶವಿದೆ ಸ್ನೇಹಿತರೆ. ಈ ದೇಶವು ಈ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಪ್ಯಾಕೇಜ್ನೊಂದಿಗೆ ಉದ್ಯೋಗಗಳನ್ನು ನೀಡುತ್ತಿದೆ. ನೀವು ಜರ್ಮನಿಯಲ್ಲಿ ಕೆಲಸ ಮಾಡೋದಾದರೆ ಎಷ್ಟು ಸ್ಯಾಲರಿ ಸಿಗುತ್ತೆ ಮತ್ತು ಜರ್ಮನಿಯಲ್ಲಿನ ಸುಂದರ ಪ್ರವಾಸಿ ತಾಣಗಳು ಯಾವುವು ಮತ್ತು ಜರ್ಮನಿಯಲ್ಲಿ ಯಾವ ಕೆಲಸಗಳನ್ನು ಮಾಡಿದರೆ ಅಪರಾಧ, ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಇಲ್ಲಿ ಮಾಡಬಾರದು, ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಮರೈನ್ ಇಂಜಿನಿಯರ್, ಪೆಟ್ರೋಲಿಯಂ ಇಂಜಿನಿಯರ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರ್ ಮತ್ತು ಸಿವಿಲ್ ಇಂಜಿನಿಯರ್ನಂತಹ ಹುದ್ದೆಗಳಿಗೆ ಇಲ್ಲಿ ವೇತನವು 80,000 ಯೂರೋದಿಂದ 1,21,000 ಯೂರೋವರೆಗೆ ಇರುತ್ತದೆ. ನಮ್ಮ ಭಾರತೀಯ ರೂಪಾಯಿಗಳಲ್ಲಿ ಈ ಮೊತ್ತವು 71 ಲಕ್ಷದಿಂದ 1 ಕೋಟಿಯವರೆಗೆ ಇರುತ್ತೆ ಸ್ನೇಹಿತರೆ. IT ವಲಯದಲ್ಲಿ ತಂತ್ರಜ್ಞ, ಕಂಪ್ಯೂಟರ್ ಪ್ರೋಗ್ರಾಮ್ ಮತ್ತು ವೆಬ್ ಡೆವಲಪರ್ ಮತ್ತು ಸಿಸ್ಟಮ್ ವಿಶ್ಲೇಷಕರಂತಹ ಹುದ್ದೆಗಳಿಗೆ ವಾರ್ಷಿಕವಾಗಿ 57,000 ಯೂರೋಗಳಿಂದ 92,000 ಯೂರೋಗಳವರೆಗೆ ವೇತನವನ್ನು ಪ್ಯಾಕೇಜ್ ನೀಡಲಾಗುತ್ತಿದೆ. ಈ ಮೊತ್ತವು ನಮ್ಮ ಭಾರತದಲ್ಲಿ 51 ಲಕ್ಷದಿಂದ 82 ಲಕ್ಷದವರೆಗೆ ಆಗುತ್ತೆ ಸ್ನೇಹಿತರೆ. ಬಯೋಟೆಕ್ನಾಲಜಿ ಮತ್ತು ಲೈಫ್ ಲೈಸೆನ್ಸ್ ವಿಭಾಗದಲ್ಲಿ ಬಯೋಮೆಡಿಕಲ್ ಸೈಂಟಿಸ್ಟ್, ಬಯೋ ಇನ್ಫಾರ್ಮ್ಯಾಟಿಕ್ ಸ್ಪೆಷಲಿಸ್ಟ್ ಮತ್ತು ಫಾರ್ಮಾಕಾಲಜಿ ಮತ್ತು ಕ್ಲಿನಿಕಲ್ ರಿಸರ್ಚ್ ಅಸೋಸಿಯೇಟ್ ಹುದ್ದೆಗಳಿಂದ ವರ್ಷಕ್ಕೆ 61 ಲಕ್ಷದಿಂದ 96 ಲಕ್ಷ ರೂಪಾಯಿ ಸ್ಯಾಲರಿಯನ್ನು ಇಲ್ಲಿ ಪಡೆಯಬಹುದಾಗಿದೆ. ಜರ್ಮನಿಯಲ್ಲಿ ಕೆಲಸ ಮಾಡುವ ಅನುಕೂಲಗಳು: ಜನರು ವಾರಕ್ಕೆ 48 ಗಂಟೆಗಳ ಕಾಲ ಕೆಲಸ ಮಾಡಬೇಕು. ಜರ್ಮನಿಯ ಉದ್ಯೋಗಿಗಳು ಪ್ರತಿ ವರ್ಷ 25ರಿಂದ 40 ವೇತನ ಸಹಿತ ರಜೆಯನ್ನು ಪಡೆಯಬಹುದು. ಇಲ್ಲಿ ಜನರು ಕೆಲಸದ ಜೀವನ ಸಮತೋಲನದ ಜೊತೆಗೆ ಸಾಮಾಜಿಕ ಭದ್ರತೆಯ ಪ್ರಯೋಜನವನ್ನು ಸಹ ಪಡೆಯುತ್ತಾರೆ. ಜರ್ಮನಿಯಲ್ಲಿ ಭೇಟಿ ನೀಡಬಹುದಾದ ಸ್ಥಳಗಳು ಯಾವುವು? ಜರ್ಮನಿಯ ಪ್ರತಿಯೊಂದು ಮೂಲೆಯಲ್ಲೂ ಭೇಟಿ ನೀಡಲು ಏನಾದರೂ ಒಂದು ಸುಂದರ ಸ್ಥಳ ಇದ್ದೇ ಇದೆ ಸ್ನೇಹಿತರೆ. ನೀವು ಕೆಲಸಕ್ಕೆ ಸಂಬಂಧಿಸಿದಂತೆ ಜರ್ಮನಿಗೆ ಹೋಗಲು ಯೋಚಿಸುತ್ತಿದ್ದರೆ ನ್ಯೂಶ್ವಾನ್ಸೈಟ್ ಪೋರ್ಟ್ ಮತ್ತು ಕೊನೆಗ್ಸಿ ಲೇಕ್ ಮತ್ತು ರೆಗೆನ್ಸ್ಬರ್ಗ್, ಸಲೌನ್ಸ್ ಕ್ಯಾಸಲ್ ಮತ್ತು ಬಾಂಬರ್ಗ್ ಮೊದಲಾದ ಸ್ಥಳಗಳಿಗೆ ಭೇಟಿ ನೀಡಬಹುದು. ನೀವು ಜರ್ಮನಿಗೆ ಭೇಟಿ ನೀಡುತ್ತಿದ್ದರೆ ಈ ಸ್ಥಳಗಳನ್ನು ಮಿಸ್ ಮಾಡದೆ ನೋಡಿ. ಜರ್ಮನಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳು: ಜರ್ಮನಿಯಲ್ಲಿ ಒಬ್ಬ ಖೈದಿ ಜೈಲಿನಿಂದ ತಪ್ಪಿಸಿಕೊಂಡರೆ ಅವನಿಗೆ ಶಿಕ್ಷೆಯಾಗುವುದಿಲ್ಲ. ಅಂತಹ ಪ್ರಯತ್ನವನ್ನು ಮಾಡುವುದು ಖೈದಿಗಳ ಸ್ವಭಾವ ಎಂದು ಅಲ್ಲಿ ನಂಬಲಾಗಿದೆ. ಹೆಚ್ಚಿನ ಪುಸ್ತಕಗಳನ್ನು ಜರ್ಮನಿಯಲ್ಲಿ ಮುದ್ರಿಸಲಾಗುತ್ತದೆ. ಜರ್ಮನಿಯಲ್ಲಿ ನಾಜಿಗಳು ನಮಸ್ಕರಿಸುವುದನ್ನು ಅಪರಾಧವೆಂದು ಪರಿಗಣಿಸುತ್ತಾರೆ. ಹಾಗ ಮಾಡುವವರಿಗೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಬಹುದು. ನೀವು ಜರ್ಮನಿಗೆ ಹೋಗುತ್ತಿದ್ದರೆ ಈ ತಪ್ಪುಗಳನ್ನು ಮಾಡಬೇಡಿ ಸ್ನೇಹಿತರೆ. ಜರ್ಮನಿಯ ನಾಗರಿಕರು ಅಪರಿಚಿತರೊಂದಿಗೆ ಮಾತನಾಡಲು ಇಷ್ಟಪಡುವುದಿಲ್ಲ. ಜನರು ಅಲ್ಲಿ ಗೌಪ್ಯತೆಯನ್ನು ಬಯಸುತ್ತಾರೆ. ಆದ್ದರಿಂದ ಇಲ್ಲಿ ಅಪರಿಚಿತ ಜನರೊಂದಿಗೆ ಸ್ನೇಹವನ್ನು ಬೆಳೆಸುವ ಆತುರ ಬೇಡ. ಜರ್ಮನಿಯ ಜನರು ಬಹಳ ಸಮಯ ಪ್ರಜ್ಞೆಯುಳ್ಳವರು. ಆದ್ದರಿಂದ ನೀವು ಯಾರನ್ನಾದರೂ ಭೇಟಿಯಾಗಲು ಹೋದರೆ ವಿಳಂಬ ಮಾಡಬೇಡಿ. ಜನರು ಇಲ್ಲಿ ಕಾಯಲು ಇಷ್ಟಪಡುವುದಿಲ್ಲ. ನೀವು ಜರ್ಮನಿಗೆ ಹೋಗುತ್ತಿದ್ದರೆ ಮೊದಲು ಸ್ವಲ್ಪ ಜರ್ಮನ್ ಕಲಿಯಿರಿ. ಅಂದರೆ ಜರ್ಮನ್ ಭಾಷೆಯನ್ನು ಸ್ವಲ್ಪ ಕಲಿಯಬೇಕಾಗುತ್ತೆ. ನೀವು ಅಲ್ಲಿ ಯಾರೊಂದಿಗಾದರೂ ಜರ್ಮನ್ ಭಾಷೆಯಲ್ಲಿ ಮಾತನಾಡಿದರೆ ಅದನ್ನು ಅವರ ಭಾಷೆಗೆ ಗೌರವವೆಂದು ಪರಿಗಣಿಸಲಾಗುತ್ತೆ. ಇದು ಇಲ್ಲಿನ ಜನರಿಗೆ ಸಂತೋಷವನ್ನುಂಟು ಮಾಡುತ್ತದೆ. ನೀವು ಪಾದಚಾರಿಗಳಾಗಿದ್ದರೆ ಇಲ್ಲಿ ಪ್ರತ್ಯೇಕವಾಗಿ ನಿರ್ಮಿಸಲಾದ ಬೈಕ್ ಲೈನ್ನಲ್ಲಿ ನಡೆಯುವುದನ್ನು ತಪ್ಪಿಸಿ. ಹಾಗೆ ಮಾಡುವುದು ಇಲ್ಲಿ ಸಂಚಾರ ಅಪರಾಧವಿದೆ. ನಿಯಮಗಳನ್ನು ಉಲ್ಲಂಘಿಸಿದರೆ ದಂಡಕ್ಕೂ ಕಾರಣವಾಗಬಹುದು. ಜರ್ಮನಿಯಲ್ಲಿ ಕೈದಿಯೊಬ್ಬರು ಜೈಲಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವುದನ್ನು ಅಪರಾಧವೆಂದು ಪರಿಗಣಿಸಲಾಗುವುದಿಲ್ಲ. ಸ್ವತಂತ್ರ ಪಡೆಯುವುದು ಮೂಲಭೂತ ಸಹಜ ಪ್ರವೃತ್ತಿ ಎಂದು ಇಲ್ಲಿ ನಂಬುತ್ತಾರೆ.
ಜರ್ಮನಿಯಲ್ಲಿ ಸುಮಾರು 300ರಿಂದ 3000 ವಿಧದ ವಿಭಿನ್ನ ಬ್ರೆಡ್ಗಳು ಇಲ್ಲಿ ದೊರೆಯುತ್ತವೆ. ಜರ್ಮನಿ ದೇಶದಲ್ಲಿ 20,000ಕ್ಕೂ ಅಧಿಕ ಪ್ರಾಚೀನ ಮತ್ತು ಸುಂದರ ಕೋಟೆಗಳು ಕೂಡ ಇವೆ. ಜರ್ಮನ್ ಭಾಷೆಯಲ್ಲಿ ಅತಿ ದೀರ್ಘವಾದ 79 ಅಕ್ಷರಗಳ ಪದವಿದೆ ಸ್ನೇಹಿತರೆ. ಜರ್ಮನಿಯ ಒಟ್ಟು ಭೂಪ್ರದೇಶ 1/3 ಭಾಗದಷ್ಟು ಮತ್ತು 33% ಭಾಗ ದಟ್ಟವಾದ ಕಾಡುಗಳಿಂದ ಕೂಡಿದೆ. ಜರ್ಮನಿಯ ಬವೇರಿಯಾ ರಾಜ್ಯದಲ್ಲಿ ಬಿಯರ್ ಅನ್ನ ಅಧಿಕೃತವಾಗಿ ಆಹಾರ ಎಂದು ಪರಿಗಣಿಸಲಾಗುತ್ತೆ. ಇಲ್ಲಿ ವಿಶ್ವದ ಅತ್ಯಂತ ದೊಡ್ಡ ಬಿಯರ್ ಉತ್ಸವ ಅಕ್ಟೋಬರ್ ಫೆಸ್ಟ್ ನಡೆಯುತ್ತೆ. ಜರ್ಮನಿಯಲ್ಲಿ ಮಕ್ಕಳು ತಮ್ಮ ಮೊದಲ ದಿನದ ಶಾಲೆಗೆ ಹೋಗುವಾಗ ಶುಲ್ಟೆಟ್ ಎನ್ನುವ ಸಿಹಿ ತಿಂಡಿಗಳು ಮತ್ತು ಆಟಿಕೆಗಳಿಂದ ತುಂಬಿದ ದೊಡ್ಡ ಕೋನ್ ಆಕಾರದ ಚೀಲವನ್ನ ಪಡೆಯುತ್ತಾರೆ. ಜರ್ಮನ್ ಭಾಷೆಯು ಅತ್ಯಂತ ಉದ್ದವಾದ ಪದಗಳಿವೆ.